ನಮಗೆ ಒಂಥರ ಖುಷಿ ಆಗ್ತಾ ಇದೆ ಇವತ್ತು. ಏನಕ್ಕೆ ಅಂದ್ರೆ ಈ ಒಂದು 2 ತಿಂಗಳಿಂದ ನೋಡ್ತಾ ಇದ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಒಂದು 2 ದಿವಸ 3 ದಿವಸಕ್ಕೆ ಒಂದು ದಿವಸ ಏನಾದ್ರೂ ಒಂದು ಕಾರ್ಯಕ್ರಮ, ಒಂದು ಮೀಟಿಂಗು, ಒಂದು ಪೂರ್ವಭಾವಿ ಸಭೆ ಅಂತ ಈ ತರ ನಡ್ಕೊಂಡು ಹೋಗ್ತಾ ಇದೆ. ಒಳ್ಳೆ ಮೆಸೇಜಸ್ ಸಿಗ್ತಾ ಇದೆ. ಈ ಕಡೆಯಿಂದ ಲೋಕಲ್ ಅಲ್ಲಿ ನಮಗೂ ಗೊತ್ತಿರೋರು ಇರ್ತಾರಲ್ಲ, ಅಲ್ಲಿ ಫೋನ್ಗಳು ಮಾಡೋದನ್ನ ಪರವಾಗಿಲ್ಲ ಇವಾಗ ಮಾಡ್ತಾ ಇರೋದು ಅಂತ. ಇವತ್ತು ಒಂದು ಸಿಂಪಲ್ ಆಗಿ ಏನ್ ಮಾಡೋಣ ಅನ್ನೋದಕ್ಕೆ ಕರೆದಿದ್ದಕ್ಕೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಅದೇ ರೀತಿ ಇವತ್ತು ನಮ್ಮ ಹಿರಿಯರಾದಂಥ ರಾಮಲಿಂಗಾರೆಡ್ಡಿನವರು, ನೀಲ್ಕಂಠನವರು, ಹಾಗೆ ನಮ್ಮ ಅಮಾನನ್ನವರು, ಎಲ್ಲರೂ ನಮ್ಮ ಯಾಮನ್ನವರು ಇದ್ದಾರೆ, ಅಗ್ಮಲ್ ಬೇಗ್ ಇದ್ದಾರೆ, ಕಾರ್ಗಿಲ್ ವೆಂಕಟೇಶ್ ಅವರು ಇದ್ದಾರೆ, ಮುಖ್ಯವಾಗಿ ನಮ್ಮ ಆದಿನಾರಾಯಣವರು, ನಮ್ಮ ಮಂಜಣ್ಣವರು, ರಾಜೇಂದ್ರ ಗೌಡರು, ಮುನ್ಸಾಮ್ಗೌಡರು, ಎಲ್ಲ ನಮ್ಮ ಚಂದ್ರಾಯಪ್ಪನವರು, ನಮ್ಗೆಲ್ಲರಿಗೂ ಯಾವಾಗಲೂ ಏನೇ ಒಂದು ವಿಚಾರ ಇದ್ರು ಎವ್ರಿ ಡೇ ಎಲ್ಲದಕ್ಕೂ ನಮ್ಮ ಶಿವಣ್ಣವ್ರು ಇಂಪಾರ್ಟೆಂಟ್, ನಮ್ಮ ವೆಂಕಟರಮಣ್ಣವ್ರು ಎಲ್ಲರೂ ಇದ್ದೀರಾ, ನೀವೆಲ್ಲರೂ ಕೌನ್ಸಿಲರ್ಸ್ ಎಲ್ಲರೂ ಇದೆ, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಮೊದಲು ಏನು ಹೇಳಿದ್ರು, ನಮಗೆ ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಆವಾಗ ಆದಿನಾರಾಯಣನ ನಾವಿಬ್ರು ಮಾತಾಡಿ ತಾಲೂಕು ಮಟ್ಟದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ ಇದು, ಇಲ್ಲ ಹೋಬ್ಳಿ ಮಟ್ಟದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಹಿಂಗೆ ಡಿಸ್ಕಷನ್ ನಾನು ಅನಿಲನ್ನ ಆದಿನಾರಾಯಣ 3 ಜನ ಮಾತಾಡಿದ್ವಿ. ಇಲ್ಲ ನಾನು ಆಮೇಲೆ ಏನ್ ಮಾಡ್ತೀನಿ, ಪಂಚಾಯತಿ ವೈಸೇ ಹೋಗ್ಬೇಕು ಅಂತ ಮಾಡ್ಕೊಂಡಿದ್ದೀನಿ, ಫಸ್ಟ್ ತಾಲೂಕು ಮಟ್ಟದಲ್ಲಿ ಮಾಡ್ಬಿಟ್ಟು ಪಂಚಾಯತಿ ವೈಸ್ ಹೋಗ್ತೀನಿ ಅಂದ್ರೆ. ಅವಾಗ ನಾವ್ ಹೇಳಿದ್ವಿ, ತಾಲೂಕು ಮಟ್ಟದಲ್ಲಿ ಬಂದು ಯಾರಿಗೆ ನಾವು ಕೊಟ್ಟಿದ್ದೀವಿ, ಪಂಚಾಯತಿ ಮಟ್ಟದಲ್ಲಿ ಅವ್ರನ್ನ ಬಿಟ್ಟು ನಾವು ಮಾಡೋದು ಇದೆಲ್ಲ ಕಷ್ಟ ಆಗುತ್ತೆ, ಒಂದು ಕನ್ಫ್ಯೂಷನ್ ಆಗೋದು ಬೇಡ, ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ವಿ. ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಹೋಬ್ಳಿ ಮಟ್ಟದಲ್ಲಿ ಮಾಡಿರುವಂಥದ್ದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಇದು. ಹೋಬ್ಳಿ ಮಟ್ಟದಲ್ಲಿ ಮಾಡಿ, ಹೋಬ್ಳಿನಲ್ಲಿ ನಾವು ಮೀಟಿಂಗ್ 1 ವಾರ ಮುಂಚೆ ನಮ್ಮ ಲೀಡರ್ನ ಕರೆದು ಮಾತಾಡಿ, ಅಲ್ಲಿ ಏನು ಊರಲ್ಲಿ ಆರ್ಗನೈಸೇಷನ್ ಆಗ್ಬೇಕು ಅವ್ರಿಗೆಲ್ಲ ನಾವು ಹೇಳ್ಕೊಟ್ಟು ಆ ರೀತಿಯಲ್ಲಿ ಆರ್ಗನೈಸೇಷನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಮೊದಲನೇ ಮೀಟಿಂಗು 9/3 ಗಟ್ಟಗುಡಿ ದೇವಸ್ಥಾನ ಹತ್ರ, 16ನೇ ತಾರೀಕು 3ನೇ ತಿಂಗಳು ತಾಯ್ಲೂರಲ್ಲಿ, 23/3 3ನೇ ಮೀಟಿಂಗು ಹಾವನಿನಲ್ಲಿ, 28ನೇ ತಾರೀಕು 4ನೇ ಮೀಟಿಂಗು ನಮ್ಮ ದುಕ್ಸಂದ್ರ ಹೋಬಳಿನಲ್ಲಿ ಕೊಲ್ದೇವಿ ಆರ್ ಚೌಡೇಶ್ವರಿ ದೇವಸ್ಥಾನ ಹತ್ರ ಅಂತ ಇದಾಗಿದೆ. ಆ ಏರಿಯಾ ಲೀಡರ್ಸ್ ಕುತ್ಕೊಂಡು ಮಾತಾಡ್ಕೋಬೇಕು, ಅದನ್ನ ಎಲ್ಲಿ ಮಾಡ್ಕೋಬೇಕು ಏನು ಅನ್ನೋದು ಅವರು, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಊರಿಂದ ಹೆಂಗ್ ಅಪ್ರೋಚಸ್ ಹೆಂಗಿದೆ ಅನ್ನೋದನ್ನ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಲಾಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇರುತ್ತೆ 14ನೇ ತಾರೀಕು, 4ನೇ ತಿಂಗಳು 14ನೇ ತಾರೀಕು. ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಟೌನ್ ಅಂಡ್ ಕಸ್ಬಾ, ಟೌನು ಕಸ್ಬಾ ಹೋಬ್ಳಿನ ಎರಡನ್ನ ಸೇರಿಸ್ಕೊಂಡು ಅದೊಂದು ಜಾಗದಲ್ಲಿ ಮಾಡುವಂಥದ್ದನ್ನ ಮಾಡೋದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ ನೀವೆಲ್ಲರೂ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಇವಾಗ ನಾನಾಗ್ಬೋದು, ಅನಿಲ್ ಅಣ್ಣ ಆಗ್ಬೋದು, ಇನ್ನ ನಮ್ಮ ಜಿಲ್ಲೆ ಒಳಗಡೆ ಇರ್ತವ್ರು ಯಾರು, ನಮ್ಗೆ ಬೇರೆಯವ್ರು ಯಾರು ಬೇಡ, ಪಕ್ಷದವ್ರು ಹಿರಿಯರು ದೊಡ್ಡವ್ರು ಬೇಕಂತ ಇರ್ಲಿ, ಇದೆಲ್ಲ ಕಾರ್ಯಕ್ರಮಗಳಾಗ್ಬೇಕಂತ ಹೇಳಿದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮುಂಚೆ ಒಂದು ಒಳ್ಳೆ ದೊಡ್ಡ ಕಾರ್ಯಕ್ರಮ ಒಂದು ಮಾಡೋಣ. ಅದು ಜಿಲ್ಲಾ ಮಟ್ಟದಲ್ಲೋ ಇಲ್ಲ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬೇಕಂದ್ರೆ ಮುಳಬಾಗ್ಲಲ್ಲಿ ಮಾಡಿಸಿ ಅವತ್ತು CM ನ, ಡೆಪ್ಟಿ CM ನ, ಎಲ್ಲರನ್ನು ನಮ್ಮ ಬೇಕಾಗಿರುವಂತ ಜಿಲ್ಲಾ ಮಂತ್ರಿಗಳು, ನಮಗೆ ಬೇಕಾಗಿರುವಂತ ಮಂತ್ರಿಗಳು, ಈ ಭಾಗಕ್ಕೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂತವ್ರನ್ನ ಬೇಕಂದ್ರೆ ಕರೆದು ಒಂದು ಕಾಂಗ್ರೆಸ್ ಪಕ್ಷದ ಬಹುತ್ ಸಮಾವೇಶ ಒಂದು ಮಾಡೋಣ. ಆ ಟೈಮಲ್ಲಿ ಆವಾಗ ಬೇಕಂದ್ರೆ ಒಂದು ಕಾರ್ಯಕ್ರಮ ಮಾಡೋಣ. ಅದ್ ನಾನು ಇನ್ವಾಲ್ವ್ ಆಗ್ತೀನಿ, ಆದಿನಾರಾಯಣ ಅವರು, ಎಂಟೈರ್ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ MLAs ನಾವು ಸೇರಿಸ್ಕೊಂಡು ಬೇಕಾದ್ರೆ ಮುಳಬಾಗ್ಲಲ್ಲೇ ದೇವಮೂಲೆಯಲ್ಲಿ, ಯಾಕಂದ್ರೆ ಹೋದ್ಸಲಿ ನಾವು ಪ್ರಜಾಧ್ವನಿ ಯಾತ್ರೆ ಮಾಡಿದ್ವಿ ಇಲ್ಲಿ, DK ಶಿವಕುಮಾರ್ ಸಾಹೇಬರು ಸ್ಟೇಜ್ ಮೇಲೆ ಹೇಳಿದ್ರು, ಅದೇನ್ ಟೈಮು ಏನೋ, ನಾನೊಂದು ಡೇಟ್ ಕೊಟ್ಟೆ ನಿನಗೆ, ಆ ಡೇಟ್ ಬೇಡಣ, ಇಂಥ ಡೇಟ್ ಮಾಡೋಣ ಅಂತ ನೀನೇ ಹೇಳಿ ಒಂದು ಡೇಟ್ ಫಿಕ್ಸ್ ಮಾಡಿದೆ. ಆ ಡೇಟ್ ಇಂದ ತಿರ್ಗಾ ಮುಂದಿನ ಡೇಟ್ ನಾನು ಫಿಕ್ಸ್ ಮಾಡ್ಕೊಂಡೆ. ಒಳ್ಳೆ ಕಾರ್ಯಕ್ರಮ ಆಯ್ತು, ತುಂಬಾ ಚೆನ್ನಾಗಾಯ್ತು, ತುಂಬಾ ಸಕ್ಸಸ್ ಆದ್ವಿ ನಾವು ಇದ್ರಲ್ಲಿ. ನಾವು ಜೈವಾಗುತ್ತೆ ಅಂತ ಹೇಳಿದ್ವಿ. ಹೌದು, ಅಲ್ಲೇ ಸ್ಟೇಜ್ ಮೇಲೆ ಇದು ತಾಲೂಕು ಮಟ್ಟದ ಪ್ರೋಗ್ರಾಮ್ ನಾವು ಮಾಡಿರೋದು. ಎಲ್ಲಾ ತಾಲೂಕ್ಗೆ ಸಿದ್ದರಾಮಣ್ಣ ಅವ್ರ ಅರ್ಧ ತಾಲೂಕ್ಸ್ ಸ್ಟೇಟ್, ಅರ್ಧ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಜಿಲ್ಲೆ ಮಟ್ಟದಲ್ಲಿ ನಾವಿಬ್ರು ಬಂದು ಮಾಡಿದ್ವಿ, ತಾಲೂಕು ಮಟ್ಟದಲ್ಲಿ ಅರ್ಧ ಮಾಡ್ಕೊಂಡು ಬಂದಿದೀವಿ. ನಾನು ಮೊದಲನೇ ಸಭೆ ಮುಳಬಾಗ್ಲಲ್ಲಿ ಮಾಡ್ತಾ ಇದ್ದೀವಿ. ಕೋಡುಮಲೆ ಗಣಪತಿ ಆಗ್ಬೋದು, ನಮ್ಮ ಮುಳಬಾಗ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದು, ಇದು ತಾಲೂಕು ಮಟ್ಟದ ಪ್ರೋಗ್ರಾಮ್ ಅಲ್ಲ, ಜಿಲ್ಲಾ ಮಟ್ಟದ ಪ್ರೋಗ್ರಾಮ್ ಅಲ್ಲ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಇದು ಹಂಗೆ ಅದ್ದೂರಿಯಾಗಿ ಮಾಡಿದೀರ, ಅಷ್ಟು ಸಕ್ಸಸ್ಫುಲ್ ಆಗಿದ್ದೀವಿ. ಈ ಸಲ ನಾವು ಸಕ್ಸಸ್ ಆಗ್ತೀವಿ ಅಂತ ಅವತ್ತು ಹೇಳಿದ್ರು. ಆ ರೀತಿ ಇನ್ನೊಂದು ಕಾರ್ಯಕ್ರಮ ಮಾಡೋಣ. ಇದೆಲ್ಲ ನಾವು ಮುಗಿಸ್ಕೊಂಡು ದೊಡ್ಡವ್ರನ್ನೆಲ್ಲ ಕರೆದು ಅವತ್ತು ಬೇಕಾದ್ರೆ ನಾವು CM ನ, ಡೆಪ್ಟಿ CM ಕರೆಯೋಣ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇನ್ನ ನಮ್ಮ ಚಿಂತಾಮಣಿ ಸುಧಾಕರಣ್ಣ ಇದ್ದಾರೆ, ಪರಮೇಶ್ವರ್ ಸಾಹೇಬ್ರು ಇದ್ದಾರೆ, ಮಾದೇವಪ್ಪನವರು ಇದ್ದಾರೆ, ಇನ್ನ ನಮ್ಗೆ ಬೇಕಾಗಿರುವಂತ, ನಮ್ಗೆ ಕ್ಲೋಸ್ ಆಗಿರುವಂತ ಮಿನಿಸ್ಟರ್ಸ್ ನ ಎಲ್ಲರೂ, ನಮ್ಮ ಭಾಗಕ್ಕೆ ಉಪಯೋಗವಾಗುವಂತ ಮಿನಿಸ್ಟರ್ಗಳನ್ನ ಎಲ್ಲಾರನ್ನೂ ಕರ್ಕೊಂಡು ರೀತಿಯಲ್ಲಿ ಇದು ನಮಗೆ ಎಲ್ಲಾ ಇದಕ್ಕೂ ಈ ಕಾರ್ಯಕ್ರಮ ಅದೇನಾ, ಎಲ್ಲಾ ಇದಕ್ಕೂ ಈ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ. ಇದು ಮೊದ್ಲೇನು 10,000 ಜನ 20,000 ಜನ ಅಂತ ಹೇಳಿದ್ರೆ ಇವತ್ತೆಲ್ಲ ಮಾಡ್ಬಿಡೋಣ ಅಂತ ಡಿಸೈಡ್ ಆಗಿರೋದು ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಕಾರ್ಯಕ್ರಮಗಳಿಗೂ ನಾವಂತೂ ಬಂದೇ ಬರ್ತೀವಿ. ಎಲ್ಲ ಸಂಡೇ ಇರೋದ್ರಿಂದ, ಇಲ್ಲ ಒಂದ್ ದಿವಸ ಸಂಡೇ ಮಿಸ್ ಆಗಿ ಏನೋ ಆ ಕಡೆ ಈ ಕಡೆ ಒಂದ್ ದಿವಸ ಮುಂಚೆ ಹಿಂದೆ ಏನಾದ್ರು ಹೋದ್ರು ನಾವೆಲ್ಲಾ ಕಾರ್ಯಕ್ರಮಕ್ಕೂ ಎಲ್ಲರೂ ಅಟೆಂಡ್ ಆಗೋಣ. ಇದರಲ್ಲಿ ಬಂದ್ಬಿಟ್ಟು
ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆದಂಗೆ ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ. ಇದು ನಮ್ಮ ಮುಳಬಾಗಿಲು ತಾಲೂಕಿನ ಕಾರ್ಯಕ್ರಮ, ನಮ್ಮ ಪಕ್ಷದ ಕಾರ್ಯಕ್ರಮ ಅಂತ ತಿಳ್ಕೊಂಡು ಎಲ್ಲರೂ ಅವರವ್ರ ಮಟ್ಟಿಗೆ ಶ್ರಮ ಪಟ್ಟು ಕೆಲಸ ಮಾಡಬೇಕು. ನನಗೆ ಹೇಳಿಲ್ಲ, ನನಗೆ ಮಾತಾಡಿಲ್ಲ, ನನಗೆ ಫೋನ್ ಮಾಡಿಲ್ಲ, ನನಗೆ ಹೇಳಿಲ್ಲ ಅಂತ ಹೇಳಿದ್ರೆ ಡೈಲಿ ಮಗು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಲ್ಲ. ಅವ್ರ ಪಾಠದವ್ರ ಹತ್ರ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಯಾವಾಗ ಅಪ್ಪ ಎದುರುಗಡೆ ಕಾಣಿಸ್ದಾಗ ಅಪ್ಪ ಹೇಳ್ತಾರಪ್ಪ ಸ್ಕೂಲ್ಗೆ ಹೋಗ್ತಾ ಇದ್ದೀನಪ್ಪ ಅಂತ ಹೇಳ್ತಾರೆ. ಹಂಗಂತ ನಾವು ಡೈಲಿ ನಮ್ಗೆ ಹೇಳಿಲ್ಲ ನಿಮ್ಗೆ ಹೇಳಿಲ್ಲ ಅನ್ನೋದಕ್ಕಿಂತ ಅವ್ರವ್ರು ನಮ್ಮ ಜವಾಬ್ದಾರಿ ಅಂತೇಳಿ ಆ ಹೋಬಳಿ ಮಟ್ಟದವ್ರು ಎಲ್ಲರೂ ಅವ್ರ ಜವಾಬ್ದಾರಿ ತಗೊಂಡು ಮಾಡೋದು ತುಂಬಾ ಉತ್ತಮವಾದಂತು. ಮೊದಲು ಸಂಘಟನೆ ತುಂಬಾ ಚೆನ್ನಾಗಿತ್ತು. ಮೊದಲು ಏನು ಹೇಳ್ತಾನೆ ಇರ್ಲಿಲ್ಲ, ಇಂಥ ಕಾರ್ಯಕ್ರಮ ಮಾಡ್ಬೇಕು ಆಟೋಮೆಟಿಕ್ ಅವ್ರವರೇ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಇವಾಗ ಸ್ವಲ್ಪ ವೀಕ್ ಆಗಿದೆ. ಅದಾಗದಂಗೆ ಎಲ್ಲರೂ ಒಗ್ಗಟ್ಟಾಗಿದೆ. ಖಂಡಿತವಾಗ್ಲೂ 100% ಎಲ್ಲಾ ಕಾರ್ಯಕ್ರಮಗಳಿಗೂ ಎಲ್ಲಾ ಪೂರ್ವಭಾವಿ ಸಭೆಗಳಿಗೂ ನನ್ನನ್ನು ಕರೆದ್ರೆ ನಾನು ಖಂಡಿತವಾಗಿ ನಾನು ಬರ್ತೀನಿ, ನಿಮ್ ಜೊತೆ ಇರ್ತೀನಿ. ಅವ್ರು ಕರೀತಾ ಇದ್ದೀರಾ, ಬಂದೇ ಬರ್ತೀವಿ. ಎಲ್ಲಾ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗೋಣ. ಇವಾಗ ಏನಂದ್ರೆ ನಾವು ಈ ಕಾರ್ಯಕ್ರಮ ತುಂಬಾ ಯಾರು ಮಾಡಿಲ್ಲ. ಇಂಥ ಕಾರ್ಯಕ್ರಮ ಹೋಬಳಿ ಮಟ್ಟದಲ್ಲಿ ಹೋಗಿ ನಮ್ಮ ರಾಜ್ಯದಲ್ಲೇ ಯಾರು ಮಾಡಿಲ್ಲ. ರಾಜ್ಯದ ಏನೋ ಬಹಿರಂಗ ಸಭೆಯಾಗಿ ಮಾಡ್ತಾರೆ. ಇವಾಗ ಸುಬ್ಬಾರೆಡ್ಡಿ ಮಾಡ್ತಾರೆ, ಅವರು ಮದುವೆಗಳಂತ ಮಾಡ್ತಾರೆ, ಮದುವೆಗೆ 100-200 ಮದುವೆ ಮಾಡ್ತಾರೆ, ಸಾಮೂಹಿಕ ಮದುವೆ ಮಾಡ್ತಾರೆ. ಆ ಇದರಲ್ಲಿ ಮನೆಗೂ ಕಳ್ಸಿಕೊಡ್ತಾರೆ. ಅವ್ರು ಎಲ್ಲರೂ ಇನ್ವಿಟೇಷನ್ ಅಂದ್ರೆ ಸಾಮೂಹಿಕ ಮದುವೆಗಳಿಗೆ ನೀವೆಲ್ಲರೂ ಬನ್ನಿ ಅಂತ ಎಲ್ಲ ಬಟ್ಟೆಗಳಿಟ್ಟು ಮನೆಗೂ ಒಂದೊಂದು ಬ್ಯಾಗ್ ಕೊಟ್ಟು ಕಳಿಸ್ತಾರೆ. ಆದ್ರೆ ಹೋಬಳಿ ಮಟ್ಟದಲ್ಲಿ ಹೋಗಿ ಮಾಡಿರುವಂಥದ್ದು ಯಾರು ಇಲ್ಲ. ಇದು ಹೋಬಳಿ ಮಟ್ಟದಲ್ಲಿ ಮಾಡ್ತಾ ಇರೋದು. ನಾವೆಲ್ಲರೂ ಜೊತೆಗೆ ಸೇರೋಣ. ನಾನಂತೂ ಪೂರ್ತಿವಾದಂತ ಸಹಕಾರ ಸಪೋರ್ಟು ಎಲ್ಲದ್ರಲ್ಲಿ ಇರ್ತೀವಿ. ನೀವು ಬೇಕಂದ್ರೆ ನೀವು ಪೂರ್ವಭಾವಿ ಸಭೆಗಳು ಕರೆದ್ರು ನಾನು ಬರ್ತೀನಿ, ಪೂರ್ವಭಾವಿ ಸಭೆಗಳು ಕರೆದ್ರು ಬರ್ತೀನಿ, ಎಲ್ಲದಕ್ಕೂ ಬರ್ತೀವಿ. ನಾವೆಲ್ಲ ಸೇರ್ ಮಾಡೋಣ. ನಮಗೆ ಬೇರೆ ಯಾರು ಬೇಡ. ಈ ಬೇಕಂದ್ರೆ ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮ ನಮ್ಮ ಮುಳಬಾಗಿಲಲ್ಲಿ ಮಾಡೋಣ. ಇದಕ್ಕೆ ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡೋಣ. ನಾವು ಬೇಕಂದ್ರೆ ಅವಾಗೆಲ್ಲ ನಮ್ಮ ಮಂತ್ರಿಗಳನ್ನ ಎಲ್ಲರನ್ನು ಕರ್ಸ್ಕೊಂಡು ಬೇಕಂದ್ರೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಎಲ್ಲ ನೀವೆಲ್ಲ ಅವ್ರವ್ರ ಓನ್ ಕೆಲಸ ಇದು. ನೀವು ಆದಿನಾರಾಯಣ ಅವ್ರು ನಮ್ಗೆ ಹೇಳಿಲ್ಲ, ಬ್ಲಾಕ್ ಪ್ರೆಸಿಡೆಂಟ್ಸ್ ನಮ್ಗೆ ಹೇಳಿಲ್ಲ, ಆಮೇಲೆ ಇನ್ನೊಬ್ರು ಹೇಳಿಲ್ಲ, ನಮ್ಮ ಸೀನಿಯರ್ ಲೀಡರ್ಸ್ ಹೇಳಿಲ್ಲ, ಅವರು ಇವರು ಅಂತಲ್ಲ, ನಮ್ಮ ಕೆಲಸ ಇದು ಅಂತ ಹೇಳ್ಕೊಂಡು ನಾವು ಪ್ರಯತ್ನ ಮಾಡ್ಕೊಂಡು ಹೋಗೋಣ. ನಾನಂತೂ ನಮ್ಮ ಕೆಲಸ ಅಂತ ನಾನಂತೂ ಖಂಡಿತವಾಗ್ಲೂ ನನ್ಗೆ ಯಾರು ಹೇಳಿದ್ರು ಹೇಳದೇ ಇದ್ರು ನೀವು ಮೀಟಿಂಗ್ ಮಾಡೋದು ನನ್ಗೆ ಗೊತ್ತಾದ್ರೆ ನಾನು ಬರ್ತೀನಿ. ನನ್ಗೆ ಯಾರು ಹೇಳೋದು ಬೇಡ, ಏನೂ ಬೇಡ, ನಾನಂತೂ ಬರ್ತೀನಿ, ಗ್ಯಾರಂಟಿಯಾಗಿ ಬರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೇ ತರ ನಾವು ಈ 2 ವರ್ಷದಲ್ಲೂ ಹೋಗಿದ್ರೆ ಇನ್ನ ಎಲ್ಲಿಗೋ ಹೋಗ್ತಾ ಇತ್ತು.